ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಏನಂದರೆ ತುಂಬ ಜನ ಏನಂದರೆ ಬೇರೆಯವ್ರ ವಿಡಿಯೋ ನೋಡೋದು, ಮತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಕನೆಕ್ಟ್ ಆಗಿದ್ದೀನಿ, ನೀವು ಕನೆಕ್ಟ್ ಆಗಿ ಅಂತ ಹೇಳೋದು, ಮತ್ತು ನೀವು ಗಿಫ್ಟ್ ಕೊಡಿ ಅಂತ ಕೇಳುವಂಥದ್ದು, ಮತ್ತು ರಿಟರ್ನ್ ಗಿಫ್ಟ್ ಕೊಡಿ, ನಾನು ಗಿಫ್ಟ್ ಕೊಟ್ಟಿದ್ದೀನಿ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳೋದು. ಈ ಥರದ್ದೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಏನಕ್ಕೆ ಅಂದರೆ ಇವಾಗ ನೀವು ನನಗೂ ಆ ಥರ ಕಾಮೆಂಟ್ಸ್ ಎಲ್ಲ ಬರುತ್ತೆ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳೋದು, ಗಿಫ್ಟ್ ಕೊಡಿ ಅಂತ ಹೇಳೋದು, ಈ ಥರದ್ದೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಕೇಳ್ತಾ ಇರ್ತೀರ. ಈ ಥರ ಮಾಡೋದ್ರಿಂದ ನಿಮಗೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವತ್ತಿಗೆ ಗೊತ್ತಾಗಲ್ಲ. ಇವತ್ತಿಗೆ ನಮಗೇನು ಅನಿಸುತ್ತೆ ಅಂದರೆ, ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ನಾನು ಮೊದಲನೇ ಚಾನಲ್ ಅಲ್ಲ, ಇದು ಬಂದು ನನ್ನ ಎರಡನೇ ಚಾನಲ್ಲು. ಮೊದಲನೇ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಆಗುತ್ತೆ ಮುಂದೆ ಆ ಥರ ಪ್ರಾಬ್ಲಮ್ಗಳಾಗುತ್ತೆ, ಬೇರೆ ಬೇರೆ ಥರ ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೆ ನೀವು ಇವಾಗ ನೀವು ನನಗೆ ಹೇಳ್ತೀರಾ ಅಂದ್ಕೊಳ್ಳಿ, ನಾನು ನಿಮ್ಮ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಆವಾಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಆವಾಗ ಏನಾಗುತ್ತೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಅಷ್ಟೇ ನಿಮ್ಮ ಚಾನಲ್ನ, ಆದರೆ ನಾನು ನಿಮ್ಮ ಚಾನಲ್ನ ವಾಚ್ ಮಾಡೋದಿಲ್ಲ. ಅಂದರೆ ನಿಮ್ಮ ಚಾನಲ್ಗೆ ಬಂದು ನೋಡಲ್ಲ, ಅದೇ ಸಬ್ಸ್ಕ್ರೈಬ್ ಒಂದು ಆಗ್ಬೋದು ಅಷ್ಟೇ, ಅದೇ ಚಾನಲ್ನ ನೋಡೋದಿಲ್ಲ. ಅದರಿಂದ ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ ನೋಡೋಕ್ಕೆ ಹೋಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿದ್ದಾರೆ ಅಂತೇಳಿ ಮಾಡ್ಕೊಬಿಡ್ತೀರ. ಅದರಿಂದ ಈ ಥರ ಮಾಡೋಕ್ಕೆ ಹೋಗಬೇಡಿ, ಇದು ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವತ್ತೇನು ನಿಮಗೆ, ನನಗಾದ್ರೂ ಅಷ್ಟೇ ನಿಮಗಾದ್ರೂ ಅಷ್ಟೇ, ಬೇಗ 1,000 ಅಂದರೆ 1K ಸಬ್ಸ್ಕ್ರೈಬರ್ ಆಗಿಬಿಡ್ಬೇಕು, ಆಮೇಲೆ 4,000 ವಾಚ್ ಅವರ್ಸ್ ಆಗಿಬಿಡ್ಬೇಕು ಅನ್ನೋ ಆಸೆ, ಬೇಗ ಬೇಗ ದುಡ್ಡು ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ನಿಮ್ಗಂತಲ್ಲ, ನನಗೂ ಕೂಡ ಇರುತ್ತೆ. ಬೇಗ 1K ಆಗಿಬಿಟ್ರೆ ಅಥವಾ 4K ಅಂದರೆ 4,000 ವಾಚ್ ಅವರ್ಸ್ ಆಗಿಬಿಟ್ರೆ ಬೇಗ ದುಡ್ಡು ಮಾಡ್ಬೋದು ಅನ್ನೋ ಒಂದು ಆಸೆಯಿಂದ ನಾವೇನು ಮಾಡ್ತೀವಿ, ಎಲ್ಲ ಚಾನಲ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಥವಾ ನಾನು ಕನೆಕ್ಟ್ ಆಗಿದ್ದೀನಿ, ಈ ಥರ ಹೇಳ್ತಾ ಇದ್ದರೆ ಯೂಟ್ಯೂಬಲ್ಲಿ ಅಂದರೆ ಯೂಟ್ಯೂಬರು ತುಂಬ ಜನ ಕೆಲಸ ಮಾಡ್ತಾರೆ. ಅಂದರೆ ನಾವು ಒಂದು ಚಾನಲ್ ಅಂತ ಬಂದಮೇಲೆ ಆ ಚಾನಲ್ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ಒಂದು ಕಂಪ್ನಿ ಅಂತ ತೊಗೊಂಡ್ರೆ ಎಷ್ಟು ಜನ ಅಲ್ಲಿ ವರ್ಕರ್ಸ್ ಇರ್ತಾರೆ, ಎಷ್ಟು ಜನ ಕೆಲಸಗಾರರು ವರ್ಕ್ ಮಾಡ್ತಾರೆ, ಪ್ರತಿಯೊಂದು ಇದನ್ನು ಡಿಪಾರ್ಟ್ಮೆಂಟ್ ಅಂತೇಳಿ ವಹಿಸ್ಕೊಟ್ಟಿರ್ತಾರೆ, ಅದನ್ನು ಅವರು ನೋಡ್ಕೊಳ್ತಾ ಇರ್ತಾರೆ. ಅದೇ ಥರ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ಅವಾಗ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಒಂದು ಚಾನಲ್ ಅಂತ ಬಂದಮೇಲೆ ಇವರು ಯಾವ ಥರ ವೀಡಿಯೋಸ್ಗಳಾಗ್ತಾವ್ರೆ, ಇವರು ಏನು ಕಾಮೆಂಟ್ಸ್ ಮಾಡ್ತಾರೆ, ಆ ಥರದ್ದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಈ ಥರ ಮಾಡೋದ್ರಿಂದ ಇವತ್ತು ನಿಮಗೆ ಸಬ್ಸ್ಕ್ರೈಬ್ ಆಗಿ ಏನೋ ಒಂದು ಆಗಿಬಿಡುತ್ತೆ, ಆದರೆ ಮುಂದೆ ನಿಮ್ಮ ಚಾನಲ್ಲು ಪ್ರಾಬ್ಲಮ್ ಆಗುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಕ್ಯಾನ್ಸಲ್ಲೇ ಆಗುತ್ತೆ, ಅಂದರೆ ಡಿಲೀಟೇ ಮಾಡಿಬಿಡ್ತಾರೆ ಅವರೇ, ಆ ಥರದ್ದೆಲ್ಲ ಆಗುತ್ತೆ. ಅದರಿಂದ ನೀವು ನಿಮ್ಮ ಏನು ವೀಡಿಯೋಸ್ ಮಾಡ್ತಾ ಇದ್ದೀರಾ, ಅಂದರೆ ಒಬ್ಬೊಬ್ಬರು ವೀಡಿಯೋಸು ಒಂದೊಂದು ಥರ ಇರುತ್ತೆ. ಕಿಚನ್ ವೀಡಿಯೋಸ್ ಮಾಡ್ತಾರೆ, ಒಬ್ಬೊಬ್ಬರು ಇದು ಏನಂದರೆ ಬರೀ ಮನೆಗಳದ್ದೇ ವೀಡಿಯೋಸ್ಗಳು ಮಾಡ್ತಾರೆ, ಅವ್ರವ್ರದ್ದೇ ಆದಂಥ ವೀಡಿಯೋಸ್ಗಳು. ಈಗ ನಾನು ವ್ಲಾಗ್ಸ್ ಮಾಡ್ತೀನಿ, ಇನ್ನೊಬ್ಬರು ಅಡುಗೆದು ವೀಡಿಯೋಸ್ಗಳು ಮಾಡ್ತಾರೆ. ನಿಮಗೆ ಏನು ಗೊತ್ತಿದೆ ಅದ್ರ ಮೇಲೆ ನೀವು ವೀಡಿಯೋಸನ್ನ ಮಾಡ್ತಾ ಹೋಗಿ, ಅದು ನಿಮಗೆ ಒಂದಿನ ಏನಂದರೆ ಒಳ್ಳೇದಾಗುತ್ತೆ. ಆದರೆ ನೀವು ಈ ಥರ ಹೋಗ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾರಿಗೂ, ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನೀವು ಏನೋ 1K ಮಾಡಿಬಿಟ್ಟೆ 4,000 ವಾಚ್ ಅವರ್ಸ್ ಮಾಡಿಬಿಟ್ಟೆ ಅನ್ನೋ ಖುಷಿ ಬೇಡ. ಮುಂದೆ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ, ಯಾವಾಗಂದರೆ ಅವಾಗ ಅವರು ನಮ್ಮ ಚಾನಲ್ನ ಡಿಲೀಟ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ಏನಾದರೂ ಮಾಡ್ಬೋದು ಅವರು. ಇವಾಗ ನಾವು ಒಂದು ಮಗುದು ಈಗ ಒಂದಷ್ಟು ರೂಲ್ಸ್ಗಳಿದೆ ಯೂಟ್ಯೂಬಲ್ಲಿ. ಮಕ್ಕಳು ಅಡುಗೆ ಮಾಡೋದು ಅಥವಾ ಸ್ಟವ್ ಹತ್ರ ನಿಂತ್ಕೊಳ್ಳೋದು ಅಥವಾ ಬೆಂಕಿ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿದಾಗ ನಾವು ಸಡನ್ನಾಗಿ ಆ ವಿಡಿಯೋ ನಮಗೆ ಗೊತ್ತಿರಲ್ಲ, ಎಷ್ಟೋ ಇದು ಅಂದರೆ ರೂಲ್ಸ್ಗಳು ಏನು ಗೊತ್ತಿದ್ರು ಒಂದೊಂದ್ಸರಿ ಮರ್ತುಬಿಟ್ಟು ಹಾಕ್ಬಿಟ್ಟಿರ್ತೇವೆ. ಅದೇನು ಮಾಡಿಬಿಡ್ತೀವಿ, ಹಾಕ್ಬಿಡ್ತೀವಿ. ಅವರು 1-2 ನಿಮಿಷನೂ ಆಗಿರಲ್ಲ ವೀಡಿಯೋನೋ, ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಆಗಿರುತ್ತೆ. 1 ನಿಮಿಷದಲ್ಲೇ ನಮಗೆ ಮೆಸೇಜ್ ಬಂದುಬಿಡುತ್ತೆ, ನೀವು ಮಕ್ಕಳದು ಅಂದರೆ ಚಿಲ್ಡ್ರನ್ ಪಾಲಿಸಿ ಅದೆಲ್ಲ ಮಾಡಿಸಿಲ್ಲ ಅಂತೇಳಿ ಅವರೇ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ವೀಡಿಯೋಸ್ನ. ಅಂದರೆ ಅಷ್ಟು ಫಾಸ್ಟಾಗಿ ಯೂಟ್ಯೂಬಲ್ಲಿ ತುಂಬ ಜನ ವರ್ಕರ್ಸು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಅಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ನಾನು ಮಾಡಿರೋ ಒಂದು ಸಣ್ಣ ತಪ್ಪು,
ಮಗು ಬೆಂಕಿ ಕಡ್ಡಿ ಇಟ್ಕೊಂಡಿರೋದು, ಅಥವಾ ಗ್ಯಾಸ್ ಹತ್ರ ಹೋಗ್ಬಿಟ್ಟು ಅಂದರೆ ಲೈಟ್ರನ್ನು ತೊಗೊಂಡು ಆನ್ ಮಾಡ್ತಿರೋದು, ಅಥವಾ ಇನ್ನೊಂದೇನೋ ಒಂದು ಚಾಕು ಇಟ್ಕೊಂಡಿರೋದು, ಈ ಥರದ್ದೇನೋ ನೋಡಿದ ತಕ್ಷಣವೇ 1-2 ನಿಮಿಷದಲ್ಲಿ ಅವರು ನಮಗೆ ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಜನ ಯೂಟ್ಯೂಬಲ್ಲಿ ವರ್ಕ್, ಅಂದರೆ ಯೂಟ್ಯೂಬ್ ಚಾನಲಲ್ಲ, ಯೂಟ್ಯೂಬ್ ಅನ್ನೋ ಇದರಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ನಮಗೆ ಡಿಲೀಟ್ ಆಗಿ ಮೇಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಈ ಥರದ್ದೆಲ್ಲ ಆಗ್ತಿದೆ ಅಂದರೆ ಎಷ್ಟು ಬೇಗ ಫಾಸ್ಟ್ ಆಗಿದ್ದಾರೆ ಅವರು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದು ಪ್ರತಿಯೊಬ್ಬರು ಚಾನಲ್ನೂ ಅಷ್ಟೇ, ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನು ಮಾಡ್ತಾ ಇದ್ದಾರೆ ಏನು ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಅಷ್ಟು ಫಾಸ್ಟಾಗಿರ್ತಾರೆ ಅವರು. ಅದಕ್ಕೋಸ್ಕರ ನೀವು ಯಾವುದೇ ಚಾನಲ್ಗೆ ಹೋಗಿ ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಬರುತ್ತೆ, ಒಬ್ಬೊಬ್ಬರು ಈ ಟೈಲರಿಂಗ್ ಕೆಲಸಗಳು ಮಾಡ್ತಾರೆ ಅಂದರೆ ಅವರಿಗೆ ಏನು ಖುಷಿ ಕೊಡುತ್ತೆ, ಅಂದರೆ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ ಅದ್ರ ಮೇಲೆ ಅವರು ವೀಡಿಯೋಸ್ನ ಮಾಡ್ತಾ ಇರ್ತಾರೆ. ನಿಮಗೆ ಯಾವುದೋ ಬಟ್ಟೆ ಹೊಲಿಯೋದು ಗೊತ್ತಿರುತ್ತೆ, ಅದ್ರ ಬಗ್ಗೆ ಒಂದು ಡೈಲಿ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತಾರೆ. ಅದೇ ಥರ ಮಾಡ್ಕೊಂಡೋಗಿ ಒಂದಿನಕ್ಕೆ ಆದಷ್ಟು 2-3 ವೀಡಿಯೋಸ್ನ ಹಾಕ್ಕೊಂಡೋಗಿ ಖಂಡಿತ ಒಂದಲ್ಲ ಒಂದಿನ ವ್ಯೂಸ್ ಬಂದೇ ಬರುತ್ತೆ, ಸಬ್ಸ್ಕ್ರೈಬರ್ ಆಗ್ತಾರೆ. ಅಂದರೆ ನೀವು ಎಷ್ಟು ವೀಡಿಯೋಸ್ ಮಾಡಿರ್ತೀರ ಎಲ್ಲದಕ್ಕೂ ವ್ಯೂಸ್ ಬರಲ್ಲ. ಯಾವುದೋ ಒಂದೇ ಒಂದು ವಿಡಿಯೋಗೆ ಒಂದೊಳ್ಳೆ ವ್ಯೂಸ್ ಬಂದು ಅದರಿಂದನೇ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. ಅಂದರೆ ಇವತ್ತು ಅಂದರೆ 1 ವರ್ಷದಿಂದ ಮಾಡಿರ್ತೀರಿ. ಈಗ ನಾನೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1 ವರ್ಷದ ಮೇಲೆ 4 ತಿಂಗಳು ಆಗಿರ್ಬೋದು ಅಂದ್ಕೊಳ್ತೀನಿ, 2-3 ಆಗಿರ್ಬೋದು. 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ. ಅಷ್ಟು ತಿಂಗಳಿಂದ ಅಂದರೆ 1 ವರ್ಷದ ಮೇಲೆ ಆಗಿದೆ. ಅಷ್ಟು ದಿನದಿಂದ ನಾನು ಮಾಡಿರುವಂಥದ್ದು ಬರೀ 500 ಜನ ಸಬ್ಸ್ಕ್ರೈಬರ್ ಅಷ್ಟೇ. ನಾನು ಯಾರಿಗೂ ಹೋಗ್ಬಿಟ್ಟು ಕನೆಕ್ಟ್ ಆಗಿ ನನಗೂ ರಿಟರ್ನ್ ಗಿಫ್ಟ್ ಕೊಡಿ ಆ ಥರ ಯಾವತ್ತೂ ಕೇಳೋದಿಲ್ಲ, ಸಪೋರ್ಟ್ ಮಾಡಿ ಅಂತಲೂ ಕೇಳಲ್ಲ. ಯಾಕೆಂದರೆ ನನಗೆ ಒಂದ್ಸರಿ ಆಗಲೇ ಏನಂದರೆ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೆ ನಾನೀಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಮತ್ತೆ ಹೋಗ್ಬಿಟ್ಟು ಎಷ್ಟು ಜನ ವೀಡಿಯೋ ನೋಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಾನು ನೋಡೋದೇ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡೋದಷ್ಟೇ ನನ್ನ ಕೆಲಸ. ಅದು ವ್ಯೂಸ್ ಬರುತ್ತೋ ಸಬ್ಸ್ಕ್ರೈಬರ್ ಆಗ್ತಾರೋ ನಾನು ಅದನ್ನ ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದನ್ನ ನೋಡ್ತಾ ಇದ್ರೆ ಯಾರೂ ನೋಡೇ ಇಲ್ವಲ್ಲ. ಇವಾಗ ಒಂದು ವೀಡಿಯೋ ಹಾಕ್ತೀವಿ ಅಂದ್ಕೊಳ್ಳಿ, 1 hour ಆಗಿರುತ್ತೆ, 1 ವ್ಯೂಸ್ ಬಂದಿರಲ್ಲ ಅಂದ್ಕೊಳ್ಳಿ. ಆವಾಗ ನಾನು ಹೋಗ್ಬಿಟ್ಟು ಪದೇ ಎಷ್ಟು ಜನ ನೋಡಿದ್ದಾರೆ ನೋಡೋದು, ಹೋಗಿ ನೋಡ್ತಾ ಇದ್ರೆ ಏನಾಗುತ್ತೆ ಅಂತ ಒಂಥರ ಟೆನ್ಷನ್ ಆಗಿಬಿಡುತ್ತೆ. 1 hour ಆಯಿತು, ಒಂದು ವ್ಯೂಸ್ ಬಂದಿಲ್ವಲ್ಲ ಅಂತ ಒಂಥರ ಆಗ್ಬಿಡುತ್ತೆ ಮೈಂಡಿಗೆ. ಒಂಥರ ಅಂದರೆ ಟೆನ್ಷನ್ ಆಗಿಬಿಡುತ್ತೆ, ಏನಕ್ಕಪ್ಪ ಒಬ್ಬರು ವ್ಯೂಸೇ ನೋಡಿ 1 ವ್ಯೂಸು ಬಂದಿಲ್ವಲ್ಲ, ನಾನು ವೀಡಿಯೋ ಮಾಡೋದೇ ಬೇಡ ಅಂತ ನಮಗೇನೆ ಮೈಂಡಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನಾನು ಆವಾಗ ಮೊದಲೆಲ್ಲ ಅದೇ ಥರ ಮಾಡ್ತಾಯಿದ್ದೆ. ಒಂದು ವೀಡಿಯೋ ಅಪ್ಲೋಡ್ ಮಾಡೋದು 100 ಸರಿ ಹೋಗಿ ನೋಡೋದು, 1 ಅವರಿಗೆ ಅದೆಷ್ಟು ಸರಿ ಹೋಗಿ ನೋಡ್ತೀನೋ, ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದೆ. ಆಗೋದೇ ಇಲ್ಲ, 1 ವಾರಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಆಗೋದೇ ಇಲ್ಲ. ಯಾಕೆ ನಾನು ಹೋಗ್ಬಿಟ್ಟು ಪದೇ ನೋಡೋದು? ಆ ಥರ ನೋಡ್ತಾ ಇದ್ರೆ ಯಾರು ನೋಡಿಲ್ಲ ಅಂದಾಗ ಅಥವಾ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದಾಗ ಏನಾಗುತ್ತೆ, ಏನಂತ ಹೇಳ್ಬೋದು, ನಮಗೆ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ಅಯ್ಯೋ ಬೇಡ ಬಿಡು, ನಾನು ಯೂಟ್ಯೂಬ್ ಮಾಡೋದು ಬೇಡ, ಏನೂ ಬೇಡ, ಸುಮ್ಮನೆ ಅದು ಟೆನ್ಷನ್ನು ಬೇಡ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅಷ್ಟೇ ಮಾಡೋದು. ಹೋಯ್ತೀನಿ, ನಾನು ಡೈಲಿ ಲಾಗ್ಸ್ ಮಾಡ್ತೀನಿ ಅಷ್ಟೇ. ಲಾಗ್ಸ್ ಮಾಡ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅಪ್ಲೋಡ್ ಮಾಡುವಾಗ ಒಂದ್ಸರಿ ನೋಡ್ತೀನಿ ಅಷ್ಟೇ ಎಷ್ಟು ವ್ಯೂಸ್ ಬಂದಿದೆ ಏನು ಅಷ್ಟು ಬಿಟ್ಟರೆ ಮತ್ತೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ಪದೇ ಹೋಗಿ ನೋಡೋದು ಅಭ್ಯಾಸನೇ ಬಿಟ್ಬಿಟ್ಟಿದ್ದೀನಿ. ಮತ್ತೆ ಹೋಗಿ ನೋಡ್ತಾ ಇದ್ರೆ ಟೆನ್ಷನ್ ಆಗುತ್ತಲ್ಲ, ಅದರಿಂದ ಬಿಟ್ಟೆ ಸುಮ್ಮನೆ ವಿಡಿಯೋ ಹಾಕೋದಷ್ಟೇ. ವ್ಯೂಸ್ ಬಂದರೆ ಬರಲಿ, ಬರದೇ ಇದ್ರೆ ಇಲ್ಲಿ ಪರವಾಗಿಲ್ಲ, ಬಂದೇ ಬರುತ್ತೆ, ಒಂದಲ್ಲ ಒಂದು ವಿಡಿಯೋಗೆ ಬಂದೇ ಬರುತ್ತೆ. ಆದರೆ ಕಾಯಬೇಕಷ್ಟೆ, ತಾಳ್ಮೆ ಒಂದು ಇರಬೇಕಷ್ಟೆ. 1 ವರ್ಷಕ್ಕಾಗ್ಬೋದು, 2 ವರ್ಷಕ್ಕಾಗ್ಬೋದು. ತುಂಬ ಜನ ತುಂಬ ಕಷ್ಟಪಟ್ಟಿರ್ತಾರೆ. ನೀವು ಕಷ್ಟಪಟ್ಟಿರೋದಕ್ಕೆ ಫಲ ಅಂತೂ ಸಿಗುತ್ತೆ. ಇವಾಗ ನೀವು 100 ವೀಡಿಯೋ ಹಾಕಿದರೆ 2 ಸಬ್ಸ್ಕ್ರೈಬರ್ ಆಗಿರ್ತಾರೆ. ನೀವು ಅಂದರೆ 100 ವೀಡಿಯೋಗೆ ಕಷ್ಟಪಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀರ, ಅದಕ್ಕೆ 2 ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಅಂದರೆ ನೀವು ಹೋಗಿ ಕನೆಕ್ಟ್ ಆಗಿ ಆಗಾಗಿ ಹೀಗಾಗಿ ಅಂತ ಏನು ಹೇಳಲ್ಲ, ಆದರೆ ಅವರೇ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಅಂದರೆ ನೀವು 100 ವೀಡಿಯೋಗೆ ಪಟ್ಟಂಥ ಫಲ ಅದು 2 ಸಬ್ಸ್ಕ್ರೈಬರ್ ಅಂತಲೇ ಅಂದ್ಕೊಳ್ಳಿ. ಆ ಥರ ಅಂದ್ಕೊಂಡು ನೀವು ವೀಡಿಯೋ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದು ಆಗ್ಬೋದು. ಆದರೆ ಕಾಯಬೇಕಷ್ಟೆ, ತಾಳ್ಮೆ ಒಂದಿರಬೇಕು. ತಾಳ್ಮೆ ಇದ್ದರೆ ತಾಳ್ಮೆ ಇರಬೇಕು. ತಾಳ್ಮೆ ಒಂದು ಇದ್ದರೆ ನೀವು ಏನಾದರೂ ಸಾಧಿಸ್ಬೋದು. ತಾಳ್ಮೆನೇ ಇಲ್ಲ ಅಂದ್ಬಿಟ್ರೆ ಮನುಷ್ಯನಿಗೆ ಮೇಯ್ನ್ ಅನ್ನೋದೇ ತಾಳ್ಮೆ. ಎಷ್ಟು ಸಮಾಧಾನವಾಗಿರ್ತಾನೋ, ಇಲ್ಲೇನೋ ಒಂದು ಆಗೋಗಿದೆ ಅಂದ್ರೂ ಟೆನ್ಷನ್ ಮಾಡ್ಕೋಬಾರ್ದು ಲೈಫಲ್ಲಿ.
ಹೌದಾ ಆಗೋಗಿದ್ಯಾ ಆ ಥರ ಇದ್ದರೆ ಓಕೆ ಬದುಕ್ತಾನೆ ಅಂತ ಅವನು. ಇಲ್ಲೇನೋ ಆಗೋಗಿದ್ದೇನು, ಹಾಂ ಏನೋ ಆಗೋಯ್ತಾ, ಹಾಂ ಏನಾಗೋಯ್ತಾ, ಆ ಥರದ್ದೆಲ್ಲ ಮಾಡ್ಕೋಬಾರ್ದು. ತಾಳ್ಮೆ ಇರಬೇಕು. ಎಷ್ಟು ನಿಮಗೆ ತಾಳ್ಮೆ ಇರುತ್ತೋ ಅಷ್ಟು ನಿಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಓಕೆ, ಯಾರೇ ಆದರೂ ಅಷ್ಟೇ ಯೂಟ್ಯೂಬ್ ಮಾಡ್ತಿರೋರಿಗೆ ಅಥವಾ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀನಿ ಅನ್ನೋರಿಗೆ, ನಾನು ಮಾಡಲಾ ಬೇಡ ಅನ್ನೋರಿಗೆ ಮಾಡಿ, ನಿಮ್ಮ ಲೈಫ್ ಸ್ಟೈಲೋ ಅಥವಾ ನಿಮ್ಗೇನು ಗೊತ್ತಿದೆ ಅದ್ರ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋನ ಮಾಡ್ತಾ ಹೋಗಿ. ಒಂದಲ್ಲ ಒಂದಿನ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ನನ್ನ ಪ್ರಕಾರ. ಅದು ಅಂದ್ಕೊಂಡಿದ್ದೀನಿ ನಾನು. ಒಂದು ನಿಮಿಷ, ಇಲ್ಲಿ ರೋಡ್ ಇರೋದ್ರಿಂದ ಮೇನ್ ರೋಡು ಅದೇನಾಗುತ್ತೆ, ಮೇನ್ ರೋಡ್ ಅಲ್ಲ, ಅದೇ ಇಲ್ಲಿ ಜಾಸ್ತಿ ಈ ರೋಡಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಾ ಇರುತ್ತೆ, ಅದು ಸೌಂಡು. ಓಕೆ, ಟಾಪಿಕಿಗೆ ಬರ್ತೀನಿ. ನಿಮಗೆ ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು 1 ವರ್ಷ 2 ವರ್ಷ ಮಾಡಿಬಿಟ್ಟು ನನಗೆ ಸಕ್ಸಸ್ಸೇ ಸಿಗಲಿಲ್ಲ ಅಂತ ಬಿಟ್ಬಿಡ್ಬೇಡಿ, ಮಾಡ್ತಾನೆ ಇರಿ, ಸಿಕ್ಕೇ ಸಿಗುತ್ತೆ ಅಷ್ಟೇ. ಯಾವಾಗಲೂ ನಾವು ಇನ್ಕಮ್ನೇ ನೋಡಬಾರ್ದು, ಔಟ್ ಗೋಯಿಂಗು ಕೂಡ ನೋಡ್ತಾ ಇರಬೇಕು. ಯಾವತ್ತಾದ್ರೂ ಒಂದಿನ ಸಕ್ಸಸ್ ಸಿಗುತ್ತೆ. ನನಗೆ ನಾವು ಇದರಿಂದ ದುಡ್ಡು ಮಾಡಲೇಬೇಕು ಅನ್ನೋದು ಅಂದ್ಕೊಂಡು ಹೋದರೆ ಸ್ವಲ್ಪ ಕಷ್ಟ. ಆದರೆ ಬರಲಿ, ಅಂದರೆ ಎಲ್ಲರಿಗೂ ನನಗೂ ಅಷ್ಟೇ ದುಡ್ಡು ಮಾಡಬೇಕು ಅಂತಲೇ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ನಾನು ಮನೇಲಿ ಇರ್ತೀನಿ, ನನ್ನ ಒಂದು ಲೈಫ್ ಸ್ಟೈಲ್ನ ತೋರಿಸ್ಬೇಕು ಅಂತಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು. ಆದರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ನಾಳೆನೇ ನನಗೆ ದುಡ್ಡು ಬಂದುಬಿಡ್ಬೇಕು, ಇನ್ನೊಂದು ತಿಂಗಳಲ್ಲಿ ನಾನು ದುಡ್ಡು ಮಾಡಿಬಿಡ್ಬೇಕು, ಆ ಥರ ಅಂದ್ಕೊಂಡ್ರೆ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಚಾನಲ್ಲು ಗ್ರೋ ಆಗೋದಕ್ಕೂ ಸಾಧ್ಯನೇ ಇಲ್ಲ. ಆದರೆ ತಾಳ್ಮೆಯಿಂದ ವೆಯ್ಟ್ ಮಾಡಿ, ನಿಧಾನಕ್ಕೆ ದಿನ ವೀಡಿಯೋನ ಅಪ್ಲೋಡ್ ಮಾಡಿ, ಒಂದಿನಕ್ಕೆ 2-3 ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದ್ರೆ ಜನಗಳು ನೋಡ್ಬೋದು ಅದನ್ನು ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಮಾಡ್ಕೊಂಡೋಗಿ. ಇಲ್ಲಾಂದರೆ ನಿಮ್ಗೆ ಏನು ಯಾವುದ್ರ ಬಗ್ಗೆ ಗೊತ್ತಿದೆ ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಆಯಿತು. ಒಂದಿನಲ್ಲ ಒಂದಿನ ಸಕ್ಸಸ್ ಅಂತೂ ಸಿಗುತ್ತೆ. ಇಷ್ಟನ್ನು ಮಾತ್ರ ಹೇಳ್ತೀನಿ. ತಾಳ್ಮೆ ಒಂದು ಇಟ್ಕೊಂಡು ವೆಯ್ಟ್ ಮಾಡಿ, ಆಯಿತಾ. ಯಾವಾಗಲೂ ಆ ಕಡೆಯಿಂದನೇ ಎಲ್ಲ ಬರಬೇಕು ಅಂತಲೇ ಯೋಚನೆ ಮಾಡಬೇಡಿ, ಈ ಕಡೆಯಿಂದನೂ ಕಳಿಸೋ ಥರನೂ ಯೋಚನೆ ಮಾಡಿ. ಅಂದರೆ ಯಾವಾಗಲೂ ತೊಗೊಳ್ಳೋದೇ ಇರಬಾರ್ದು, ಕೊಡೋ ಥರನೂ ಇರಬೇಕಲ್ವ ಲೈಫಲ್ಲಿ. ಆ ಥರ ನಾವು ದುಡ್ಡು ಬರಲಿ ಅಂತ ಅಂದರೆ ಅದು ಬರೋದೇ ಇಲ್ಲ. ವೆಯ್ಟ್ ಮಾಡಬೇಕಷ್ಟೆ. ಇವತ್ತು ಒಂದು ಗಿಡ ಹಾಕಿದ್ದೀನಿ ಅಂದರೆ ಆ ಗಿಡ ಬೆಳೆದು ನಮಗೆ ಹಣ್ಣು ಅಥವಾ ಕಾಯಿ ಒಂದೇನೋ ಒಂದು ಮಾಡಬೇಕು ಅಂದರೆ ಅದು ತುಂಬ ದಿನಗಳ ಟೈಮ್ ತೊಗೊಳುತ್ತೆ. ಅದು ಈಗ ಒಂದು ಗಿಡನ ಒಂದು ಮಣ್ಣಿಗೆ ನೆಟ್ಟಿದ್ದೀನಿ ಅಂದರೆ ಅದು ಆ ಗಿಡ ಮಣ್ಣಿಗೆ ಹೊಂದ್ಕೋಬೇಕು. ಅಂದರೆ ಅದು ಎಲ್ಲಿಂದನೋ ಕಿತ್ಕೊಬರ್ತೀವ ಅಥವಾ ಒಂದು ನರ್ಸರಿಗೆ ಹೋಗ್ತಾ ಇರ್ತೀವ ಗೊತ್ತಿಲ್ಲ, ಅಲ್ಲಿಂದ ತಂದಮೇಲೆ ನಾವು ಬೇರೆ ಮಣ್ಣಿಗೆ ಅದನ್ನು ನೆಡ್ತೀವಿ. ಆ ನೆಟ್ಟಿದಾಗ ಅದೇನಾಗುತ್ತೆ, ಆ ಮಣ್ಣು ಏನಿದೆ ಆ ಮಣ್ಣಿಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದೊಂದು ಹೊಂದ್ಕೊಳ್ಳುತ್ತೆ ಬೇಗ, ಒಂದೊಂದು ನಿಧಾನಕ್ಕೆ ಹೊಂದ್ಕೊಳ್ಳುತ್ತೆ, ಒಂದೊಂದು ಹೊಂದ್ಕೊಳ್ಳೋದೇ ಇಲ್ಲ, ಸೊತ್ತೆ ಹೋಗುತ್ತೆ. ಆ ಥರ ನಮ್ಮ ಲೈಫೂ ಹಂಗೆ ಈ ಯೂಟ್ಯೂಬ್ ಚಾನಲ್ಗಳು ಅಷ್ಟೇ ಗ್ರೋ ಆಗೋದು. ಬೇಗ ಒಂದೊಂದು ಹೊಂದ್ಕೊಂಡು ಬೇಗ ಇದಾಗ್ಬಿಡುತ್ತೆ, ಒಂದೊಂದು ಹೊಂದ್ಕೊಳ್ಳೋದೆಲ್ಲ ಸತ್ತೋಗ್ಬಿಡುತ್ತೆ, ಒಂದು ನಿಧಾನಕ್ಕೆ ಹೊಂದ್ಕೊಳ್ಳುತ್ತೆ. ಅದೇ ಥರನೇ ಯೂಟ್ಯೂಬ್ ಚಾನಲ್ಲು ಆ ಥರನೇ ಆಗ್ತಾ ಇರುತ್ತೆ, ನಿಧಾನಕ್ಕೆ ಇದಾಗುತ್ತೆ, ಗ್ರೋ ಆಗುತ್ತೆ ಅಷ್ಟೇ. ಈಗ ಯಾರೋ ಇವತ್ತು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, 1 ತಿಂಗಳಲ್ಲೇ ದುಡ್ಡು ಮಾಡಿಬಿಟ್ರು ಅಂದರೆ ಅವ್ರ ಲಕ್ಕು ಅಂತಲೇ ಹೇಳ್ಬೋದು. ನಮಗೆ ಆ ಥರ ಇಲ್ಲ, ನಾವು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆದರೆ ವೀಡಿಯೋಸ್ನ ಮಾಡೋದನ್ನು ಬಿಡಬೇಡಿ, ಮಾಡ್ತಾ ಇರಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಥರ ಕನೆಕ್ಟ್ ಆಗೋದು, ಆ ಥರದ ಮೆಸೇಜ್ ಅಂತೂ ಯಾವತ್ತೂ ಅಂದರೆ ಕಾಮೆಂಟ್ಸ್ ಅಂತೂ ಯಾವತ್ತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೋದು ನಿಜ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತಾಗಿಲ್ಲ, ನಾನು ಅಷ್ಟು ದಿನದಿಂದ ಕಾಮೆಂಟ್ಸ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಹೋಗ್ಬಿಟ್ಟು ರಿಟರ್ನ್ ಗಿಫ್ಟ್ ಕೊಡಿ ಅಥವಾ ನಾನು ಕನೆಕ್ಟ್ ಈ ಥರದ್ದೆಲ್ಲ ಮೆಸೇಜ್ ಮಾಡ್ತಿದ್ದೀನಿ. ನನ್ನ ಚಾನಲ್ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತ ಅನ್ಕೋಬೋದು. ಆದರೆ ಇವತ್ತಲ್ಲ, ಮುಂದೆ ಒಂದಿನ ಆಗುತ್ತೆ, ಆಗ್ಬೋದು, ಆಗದೇನೂ ಇರ್ಬೋದು. ಆದರೆ ಆಗದೆ ಇದ್ದರೆ ಒಳ್ಳೇದಲ್ವ. ಯಾಕೆಂದರೆ ನಾವು ಅಷ್ಟು ಕಷ್ಟಪಟ್ಟು 1 ವರ್ಷ 2 ವರ್ಷದಿಂದ ಕಷ್ಟಪಟ್ಟು ಏನೋ ಒಂದಷ್ಟು ಗ್ರೋ ಮಾಡಿರ್ತೀವಿ. ಆ ಸಡನ್ನಾಗಿ ಯೂಟ್ಯೂಬ್ನವರು ಆ ಚಾನಲ್ನೇ ಡಿಲೀಟ್ ಮಾಡಿಬಿಟ್ರು ಅಂದರೆ ಯೋಚನೆ ಮಾಡಿ, ಆ ಮೈಂಡ್ ಹಿಂಗಾಗಿರುತ್ತೆ ಅಂತೇಳಿ. ಇವಾಗ ಸಡನ್ನಾಗಿ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಅದೇನೋ ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿಬಿಟ್ರು ಅಂದ ತಕ್ಷಣ ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ಆ ಒಂದು ವೀಡಿಯೋನ 2 ಅವರಿಂದ 3 ಅವರ್ ಕೂತ್ಕೊಂಡು ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತಮ್ನೇಲ್ ಹಾಕಿ ಪ್ರತಿಯೊಂದೂ ಕಷ್ಟಪಟ್ಟು ಮಾಡಿರ್ತೀನಿ. ಆ ಸಡನ್ನಾಗಿ ಯೂಟ್ಯೂಬಿಂದ ಒಂದು ಮೇಲ್ ಬಂದುಬಿಡುತ್ತೆ, ಅದು ಏನೋ ಪ್ರಾಬ್ಲಮ್ ಆಗಿದೆ ಈ ಥರ. ಅಂದರೆ ಸುಮ್ಮನೆ ಏನೋ ಡಿಲೀಟ್ ಮಾಡಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಷ್ಟೇ ಡಿಲೀಟ್ ಮಾಡೋದು. ಸಡನ್ನಾಗಿ ಡಿಲೀಟ್ ಆಗೋಯ್ತು ಅಂದಾಗ ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ಅಯ್ಯೋ ನಾನು 3 ಅವರಿಂದ ಅದನ್ನ ಕೂತ್ಕೊಂಡು ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟರೆ ಇದು ಡಿಲೀಟ್ ಆಗೋಯ್ತಲ್ಲ ಅಂತೇಳಿ ಟೆನ್ಷನ್ ಆಗುತ್ತೆ.
ಆ ಥರ ನೀವು ಅಷ್ಟು 1 ವರ್ಷ 2 ವರ್ಷದಿಂದ ಕಷ್ಟಪಟ್ಕೊಂಡು ಬೆಳೆಸ್ಕೊಬಂದಿರೋ ಚಾನಲ್ನ ಇನ್ನೇನೋ ನಾವು ಒಂದಷ್ಟು ಏನೋ ನಂಗೆ ಒಳ್ಳೇದಾಗ್ತಿದೆ ಅನ್ನೋ ಟೈಮಲ್ಲಿ ಅದು ಚಾನಲ್ನೇ ಡಿಲೀಟ್ ಮಾಡಿಬಿಡ್ತಾರೆ. ಅಂದರೆ ನೀವು ಕಷ್ಟಪಟ್ಟಿದ್ದೆಲ್ಲ ಏನಾಗ್ಬಿಡುತ್ತೆ ಹೇಳಿ, ನೀರಲ್ಲಿ ಹೋಮ ಮಾಡಿದ ಥರ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದ್ರು ಮಾಡ್ತಾಯಿದ್ರೆ ಇವತ್ತೇ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಓಕೆ, ನನಗೆ ಸುಮಾರು ಈ ಥರ ಕಾಮೆಂಟ್ಸ್ ಬರ್ತಾ ಇರುತ್ತೆ, ನಾನು ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗೆ ಯಾರಾದರೂ ಆ ಥರ ಮಾಡಿದ್ರೂ ನಾನು ಅವ್ರಿಗೆ ರಿಪ್ಲೈ ಕೊಡಲ್ಲ, ಮತ್ತು ಅವ್ರದ್ದು ಕನೆಕ್ಟು ಕೂಡ ಆಗೋಲ್ಲ. ನಾನು ಹೇಳಿದ್ನಲ್ಲ, ಕನೆಕ್ಟ್ ಆಗದೆ ಸಬ್ಸ್ಕ್ರೈಬ್ ಮಾತ್ರ ಆಗ್ಬೋದು ಅಷ್ಟೇ, ನಾನು ವ್ಯೂಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಟ್ಟು ವ್ಯೂಸ್ ತೊಗೊಳ್ಳೋದು ಉಂಟು, ಸಬ್ಸ್ಕ್ರೈಬ್ ಆಗೋದು ಉಂಟು, ಅದೆಲ್ಲ ನೋಡ್ತಾ ಇರ್ತೀವಿ. ಅದು ಅಷ್ಟೇ ತುಂಬಾ ಪ್ರಾಬ್ಲಮ್, ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಲಾಂಗ್ ಆಯಿತು ಅನಿಸುತ್ತೆ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯೂಟ್ಯೂಬರು ಯಾರ್ಯಾರೆಲ್ಲ ಇದ್ದೀರಾ ಅಂಥವ್ರು ಈ ವಿಡಿಯೋನ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ, ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.